ಹೆದ್ದಾರಿಯಲ್ಲಿ ಜವರಾಯನ ಅಟ್ಟಹಾಸ, ಬಸ್ ದಗದಗ, 6 ಮಂದಿ ಸುಟ್ಟು ಭಸ್ಮ, ಮೃತದೇಹ ಗುರುತು ಪತ್ತೆಗೆ ಡಿಎನ್ಎ ಸದ್ಯಕ್ಕಿಲ್ಲ, ಪೋಷಕರಿಗೆ ಮಕ್ಕಳ ಶವ, ಬೆಂಕಿ ಬಲೆಯಲ್ಲಿ ಕಣ್ಣೀರ ಕಥೆಗಳು, ಗಾಯಗೊಂಡವರಿಗೆ ಹೇಗಿದೆ ಚಿಕಿತ್ಸೆ, ಬಸ್ನಲ್ಲೇ ಭಸ್ಮ. ನೆನೆ ಆದಂಥ ಘಟನೆಯನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ಮೈ ಜುಮ್ಮನ್ನುತ್ತೆ. ಆ ರೀತಿಯಾದಂಥ ಒಂದು ಅಪಘಾತ, ಬೆಂಕಿ ಹೊತ್ಕೊಂಡಿದ್ದು, ಸುಟ್ಟು ಕರಕಲಾದಂತಹ ದೇಹಗಳು, ಸುಟ್ಟು ಕರಕಲಾದಂತಹ ಬಸ್ಸು, ಲಾರಿ ಎಲ್ಲ. ಇನ್ನು ಈ ಒಂದು ಪ್ರಕರಣದಲ್ಲಿ ಟೋಟಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಕಂಟೈನರ್ ಲಾರಿ ಚಾಲಕ ಸೇರಿದಂತೆ 6 ಮಂದಿ ಸುಟ್ಟು ಕರಕಲಾದರು. ಬಸ್ನಲ್ಲಿದ್ದಂಥ 5, ಲಾರಿಯ ಚಾಲಕ ಸೇರಿ ಟೋಟಲಿ 6 ಜನ ಸಾವನ್ನಪ್ಪಿರುವಂಥದ್ದು, ಗುರುತಿಸಲಾಗದ ಸ್ಥಿತಿಯಲ್ಲಿರುವಂಥದ್ದು ಮೃತದೇಹಗಳು. ಕಂಟೈನರ್ ಲಾರಿ ಚಾಲಕನ ಮೃತದೇಹ ಮಾತ್ರ, ಅದು ಲಾರಿಯ ಚಾಲಕನದ್ದು ಅಂತ ಗೊತ್ತಾಗ್ತದೆ. ಬಿಕಾಸ್ ಆತನದ ಒಂದು ಬಾಡಿ ಮಾತ್ರ ಸಪ್ರೇಟಾಗಿ ಲಾರಿಯ ಇಂಜಿನ್ ಒಳಗಡೆ ಭಸ್ಮ ಆಗಿದ್ದಲ್ಲ, ಸೊ ಹೀಗಾಗಿ ಅದೊಂದು ಪತ್ತೆ ಆಗಿರುವಂಥದ್ದಷ್ಟೇ. ಇನ್ನು ಉಳಿದಂಥವ್ರದ್ದು ಯಾರ ಬಾಡಿ ಅದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ. ಬಟ್ ಎಷ್ಟು ಜನ ಸತ್ತೋಗಿದ್ದಾರೆ, ಯಾರು ಸತ್ತೋಗಿದ್ದಾರೆ ಅಂತ ಗೊತ್ತು, ಆದರೆ ಅವರ ಬಾಡಿ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಡಿಎನ್ಎ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನ, ಮರಣೋತ್ತರ ಪರೀಕ್ಷೆ ನಡೆಸಿ ಇಂದು ಡಿಎನ್ಎ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮೃತರ ಪೋಷಕರಿಂದ ಡಿಎನ್ಎ ಕಲೆಕ್ಟ್ ಮಾಡಿ FSLಗೆ ಕಳಿಸಲಾಗುತ್ತೆ. ಡಿಎನ್ಎ ವರದಿ ಬರುವವರೆಗೂ ಮೃತದೇಹಗಳ ಹಸ್ತಾಂತರವನ್ನು ಸದ್ಯಕ್ಕೆ ಮಾಡೋದಿಲ್ಲ. ಬಿಕಾಸ್ ಯಾವ ಬಾಡಿ ಅಂದ್ಬಿಟ್ಟು ಹಸ್ತಾಂತರ ಮಾಡೋದೇ ಆದರೆ ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿರುವಂಥ 5 ಮೃತದೇಹಗಳು ವರದಿ ಬರೋವರೆಗೂ ಕೂಡ ಮೃತದೇಹವನ್ನು ಪಡೀಲಿಕ್ಕೆ ಪೋಷಕರು ಕಾಯಲೇಬೇಕು. ಸೊ ಹೀಗಾಗಿ ಒಂದು 3 ದಿನ ಬೇಕಾಗುತ್ತೆ. ಇನ್ನೂ ಒಂದು ಅದಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಪಾಪ ಆ ನೋವಲ್ಲೂ ಕೂಡ ಪೋಷಕರು ಕಾಯ್ತಾ ಇದ್ದಾರೆ. ನೋಡಿ, ಮೃತದೇಹ ಪತ್ತೆ ಹಚ್ಚಲು ಆಗದೇ ಇರುವಂಥ ಪರಿಸ್ಥಿತಿ ಅಂದರೆ ಅವ್ರ ಕುಟುಂಬದವ್ರಿಗೆ ಹೇಗಾಗೋಣ? ಯಾಕೆಂದರೆ ಸಾವು ಆಗ್ತಾ ಇರುತ್ತೆ, ಎಲ್ಲರ ಮನಲ್ಲೂ ಹಾಗೆ ಆಗುತ್ತೆ. ಆದರೆ ಮೃತದೇಹ ಮುಖವನ್ನೂ ಕೂಡ ನೋಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಇದೆಯಲ್ಲ, ಇಂಥ ಶತ್ರುಗೂ ಬೇಡ. ಆ ಸಾವು ನಿನ್ನೆ ಸಂಭವಿಸಿದ್ದು ಅಂಥದ್ರಲ್ಲಿ 26 ಜನ ಪಾರಾಗಿದ್ದಿದೆಯಲ್ಲ, ಅವರ ಅದೃಷ್ಟ ಚೆನ್ನಾಗಿತ್ತು. ಸಾವನ್ ಗೆದ್ದು ಬಂದಂಥವ್ರು ಅವರೆಲ್ಲರೂ ಕೂಡ ತಮ್ಮ ಜೀವ ಇರೋವರೆಗೂ ಕೂಡ ಈ ಘಟನೆಯನ್ನು ಅವ್ರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಾವನ್ ಗೆದ್ದು ಬಂದಂಥವ್ರು, ಪುಣ್ಯ ಮಾಡಿದಂಥವ್ರು ಅವರು. ಆದರೆ ಇನ್ನು ಬಸ್ನಲ್ಲಿ ಇದ್ದಂಥ 5 ಇದ್ರಲ್ಲ, ಅವರ ಸಾವಿದೆಯಲ್ಲ, ಅವರ ಕುಟುಂಬವನ್ನು ನರಕಕ್ಕೆ ತಳ್ಳಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಮೃತದೇಹಗಳ ಪತ್ತೆಗೋಸ್ಕರ ಯಾವಾಗ ಡಿಎನ್ಎ ಟೆಸ್ಟ್ ಮಾಡಲಾಗುತ್ತೆ, ಎಷ್ಟು ದಿನ ಆಗ್ಬೋದು, ಅವರ ಕುಟುಂಬದವರಿಗೆ ಯಾವಾಗ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಡೀಬಹುದು? ಪೃಥ್ವಿರಾಜ್, ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗಣ್ಣಹಳ್ಳಿ ಹೈವೇನಲ್ಲಿ ನಡೆದಂತ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಬಸ್ನಲ್ಲಿ ಸುಟ್ಟು ಕರಕಲಾದಂತ 5 ಜನರ ಮೃತದೇಹವನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈಗ ಆ ಮೃತರ ಗುರುತು ಪತ್ತೆಗಾಗಿ ಈಗಾಗಲೇ ಪೋಷಕರು ಚಿತ್ರದುರ್ಗಕ್ಕೆ ಬಂದು ಅವರ ಗುರುತು ಪತ್ತೆ ಹಚ್ಚುವಲ್ಲಿ ವಿಫಲರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅವರಿಗೆ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಯಾಕೆಂತಂದ್ರೆ ಇಡೀ ಮೃತ ದೇಹಗಳು ಸುಟ್ಟು ಕರಕಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇಂಥದ್ದೇ ಇವ್ರದೇ ದೇಹ ಅನ್ನೋಂಥದ್ದನ್ನ ಗುರುತು ಹಚ್ಚಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ಡಿಎನ್ಎ ಪರೀಕ್ಷೆ ಅನಿವಾರ್ಯವಾಗಿ ಮಾಡ್ಬೇಕಂತ ಸ್ಥಿತಿ ಈಗ ಬಂದಿರುವಂತದ್ದು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಡಿಎನ್ಎ ಪರೀಕ್ಷೆಗೆ ಮತ್ತು FSL ವರದಿಗೆ ಕಳಿಸುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮೃತದೇಹಗಳನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ, ಜೊತೆಗೆ ಅವರ ಸಂಬಂಧಿಕರ ತಂದೆ ತಾಯಿ ಪೋಷಕರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವ ಮೂಲಕ ಇವರ ಮೃತದೇಹದ ಸ್ಯಾಂಪಲ್ ಅನ್ನು ಕೂಡ FSLಗೆ ಕಳಿಸ್ಕೊಡ್ತಾರೆ. ಡಿಎನ್ಎ ಪರೀಕ್ಷೆ ಆದ ಬಳಿಕ ವರದಿ ಬಂದಂತ ಸಂದರ್ಭದಲ್ಲಿ ಅದನ್ನ ಪತ್ತೆ ಹಚ್ಚುವಂಥದ್ದು, ಅದನ್ನ ಗುರುತವನ್ನ ಇದ್ದದ್ದೇ ಮೃತದೇಹ ಅನ್ನುವಂಥದ್ದನ್ನ ಅದಕ್ಕೆ ಐಡೆಂಟಿಫೈ ಮಾಡಿ ಅದಕ್ಕೆ ಸಪರೇಟ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಹಸ್ತಾಂತರ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ಈ ಪ್ರಕ್ರಿಯೆ ಕೇವಲ 1 ದಿನದಲ್ಲಿ ಆಗುವಂತದ್ದಲ್ಲ. ಇದು ಲ್ಯಾಬ್ಗೆ ಕಳಿಸ್ಬೇಕು. ಅಲ್ಲಿ ನಿರಂತರವಾಗಿ ಪರೀಕ್ಷೆಗಳನ್ನ ಮಾಡಿದ ನಂತರದಲ್ಲಿ ಒಂದು 3-4 ದಿನಗಳಲ್ಲಿ ವರದಿ ಬರುವಂತ ಸಾಧ್ಯತೆ ಇದೆ. ವರದಿ ಬಂದ ಬಳಿಕ ಅವರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗ್ತದೆ ಅನ್ನುವಂತ ಮಾಹಿತಿಯನ್ನ ಈಗ ಪೊಲೀಸರು ನಮಗೆ ತಿಳಿಸ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ 5 ಗುರುತು ಪತ್ತೆ ಆಗಬೇಕಾಗಿರುವಂಥದ್ದು, ಆ 5 ಯಾರ್ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ನವ್ಯ ಕುಟುಂಬ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಿವಾಸಿ ನವ್ಯ. ಕ್ಯಾಂಟೀನ್ ನಡೆಸ್ತಾ ಇರುವಂಥ ನವ್ಯ ತಂದೆ ಮಂಜಪ್ಪ ಅವರು ಕ್ಯಾಂಟೀನನ್ನು ಮಾಡ್ಕೊಂಡಿದ್ದಾರೆ ಕುಟುಂಬ ನಿರ್ವಹಣೆಗೆ. ಮಗಳನ್ನ ಇಂಜಿನಿಯರಿಂಗ್ ಓದಿಸಿದ್ರು ಮಂಜಪ್ಪ ಅವರು.
2 ವರ್ಷಗಳಿಂದ ಖಾಸಗಿ ಕಂಪನಿಯಲ್ಲಿ ನವ್ಯ ಕೆಲಸವನ್ನ ಮಾಡ್ಕೊಂಡಿದ್ರು. ಏಪ್ರಿಲ್ 28ಕ್ಕೆ ನವ್ಯ ಮದುವೆ ಫಿಕ್ಸ್ ಮಾಡಿದ್ರು ಕುಟುಂಬದವರು. ಏಪ್ರಿಲ್ 28ಕ್ಕೆ ಫಿಕ್ಸ್ ಆಗಿತ್ತು. ಇನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಮೂಲದ ಮಾನಸ ಮತ್ತೊಬ್ಬರು ಹುಡುಗಿ. ಮಾನಸ ಹಾಗೂ ನವ್ಯ ಬಾಲ್ಯದ ಗೆಳತಿಯರು, ಒಂದೇ ಊರಿನವರು. ಆಡಿದ್ದು, ಓದಿದ್ದು, ಬೆಳೆದಿದ್ದು ಎಲ್ಲವೂ ಕೂಡ ಜೊತೆಯಲ್ಲೇ. ಅದರ ಜೊತೆಗೆ ಸಾವನ್ನಪ್ಪಿರೋದು ಕೂಡ ಇಬ್ಬರು ಜೊತೆಯಲ್ಲೇ. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಬೆಂಗಳೂರಿನಲ್ಲೇ ಒಂದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ನೋಡಿ, ಬೆಳೆದಿದ್ದು, ಆಡಿದ್ದು ಮತ್ತೆ ಓದಿದ್ದು, ಅದರ ಜೊತೆಗೆ ಒಂದೇ ಕಂಪ್ನಿಯಲ್ಲಿ ಕೆಲಸ, ಅದರ ಜೊತೆಗೆ ಸಾವನ್ನಪ್ಪಿದ್ದು ಒಂದೇ ಕಡೆನೆ. ಪತಿ ಜೊತೆ ಗೋಕರ್ಣಕ್ಕೆ ಹೊರಟಿದ್ದಂಥ ಬಿಂದು ಗಂಡನ ಮುಂದೆನೆ ಪತ್ನಿ ಮಗಳ ದಹನ ಆಗಿದೆ, ಸುಟ್ಟು ಭಸ್ಮ ಆಗಿದ್ದಾರೆ. ದರ್ಶನ್ ಕುಟುಂಬದಲ್ಲಿ ಈ ಹಿಂದೆಯೂ ದುರಂತ ಸಂಭವಿಸಿತ್ತು. ತಂದೆ ತಾಯಿ ಅಣ್ಣ ತಮ್ಮನನ್ನ ಕಳ್ಕೊಂಡಿದ್ರು ದರ್ಶನ್. ಈಗ ಹೆಂಡತಿ ಮಗಳನ್ನ ಕಳ್ಕೊಂಡಿದ್ದಾರೆ ಬಿಂದು ಕುಟುಂಬ. ಈಗ ಪತ್ನಿ ಮತ್ತು ಮಗಳನ್ನ ಕೂಡ ಸಾವಿನಲ್ಲಿ ನೋಡುವಂತಾಯ್ತು. ದುರಂತದಿಂದ ಶಾಕಿಗೆ ಒಳಗಾಗಿದ್ದಾರೆ ದರ್ಶನ್. ಯಾಕಂದ್ರೆ ಸಾಲು ಸಾಲು ಸಾವುಗಳು ಅವ್ರ ಕುಟುಂಬದಲ್ಲಿ. ಅವ್ರ ಕಣ್ಣು ಮುಂದೆನೆ ಪತ್ನಿ ಮತ್ತೆ ಮಗಳು ಸಾವನ್ನಪ್ತಾರೆ ಅಂದರೆ. ಇನ್ನು ರಶ್ಮಿ ಮಹಾಲೆ ಭಟ್ಕಳ ಮೂಲದ ಯುವತಿ, ಬೆಂಗಳೂರಿನ ಖಾಸಗಿ ಕಂಪನಿಯ ಉದ್ಯೋಗಿ. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥವ್ರು. ಗೆಳತಿಯರ ಜೊತೆ ಬೀಚ್ಗೆ ತೆರಳ್ತಾ ಇದ್ರು ರಶ್ಮಿ, ಭಟ್ಕಳ ಮೂಲದವರು. ಗಗನ ರಕ್ಷಿತಾ ಜೊತೆ ಪ್ರವಾಸಕ್ಕೆ ಹೊರಟಿದ್ದಂಥ ರಶ್ಮಿ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಊರಿಗೆ ಹೋಗೋಣ ಅಂದ್ಕೊಂಡಿದ್ರು. ಕಂಪನಿಯಲ್ಲಿ ರಶ್ಮಿಗೆ ರಜೆ ನೀಡಲಿಕ್ಕೆ ನಿರಾಕರಿಸಿದ್ರು. ಆದರೂ ಕೂಡ ಬೇಕೇ ಬೇಕು ನನಗೆ ರಜಾ ಅಂತ ಹೇಳಿ ರಜಾನ ಹಾಕೊಂಡೋಗಿ ಈಗ ಯಮಲೋಕಕ್ಕೆ ಹೋದಂಗಾಯ್ತು. ಬೆಂಗಳೂರಿನ ಖಾಸಗಿ ಕಂಪನಿಯ ಉದ್ಯೋಗಿ ರಶ್ಮಿ ಅವರು ಗೆಳತಿಯರ ಜೊತೆ ಬೀಚ್ಗೆ ತೆರಳ್ತಾ ಇದ್ರು. ಅಂದರೆ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಈ ಹಾಲಿಡೇಸ್ ಇತ್ತಲ್ಲ ಅದನ್ನು ಮುಗಿಸಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ರಶ್ಮಿ ಸ್ನೇಹಿತೆಯರು ಇನ್ನೇ ಓಡ್ ಬಂದು, ಅಂದರೆ ತಪ್ಪಿಸ್ಕೊಂಡು ಇವರಿಬ್ಬರು ಏನೋ ಬಂದರು ಗ್ರೇಟ್ ಎಸ್ಕೇಪ್ ಆಗಿ. ಅದಾದಮೇಲೆ ತನ್ನ ಸ್ನೇಹಿತೆ ಅಲ್ಲಿ ಒತ್ತುರಿತಾ ಇದ್ದಾಳೆ, ಬಸ್ ಒಳಗಡೆ ಇದ್ದಾಳೆ, ಹೇಗಾದರೂ ಮಾಡಿ ಕಾಪಾಡಿ ಅಂತೆಲ್ಲ ಎಷ್ಟು ಅಂಗಲಾಚ್ಕೊಂಡು ಕಿರ್ಚಾಡ್ಕೊಂಡು ನರಳಾಡಿದ್ರು. ಕಣ್ಣು ಮುಂದೆನೆ ಸ್ನೇಹಿತೆ ಸುಟ್ಟು ಕರ್ಕಲಾಗಿದ್ದನ್ನು ನೋಡುವಂತಾಯಿತು. ಈಗಲೂ ಆ ಶಾಕಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಬೆಂಕಿಯಲ್ಲಿ ಬೆಂದಂಥವ್ರು ಯಾರ್ಯಾರು ಅನ್ನುವಂಥ ಅವರ ಮೃತದೇಹವನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇಲ್ಲ.